ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿಯಾಗಿ ದಾಳಿ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದರ ನೇರ ಪರಿಣಾಮ ಇದೀಗ ಭಾರತದ ಮೇಲೂ ಸಹ ಬಿದ್ದಿದೆ. ಇದರಿಂದ ಭಾರತೀಯ ಮಾರುಕಟ್ಟೆಯಲ್ಲಿ ಎಲ್ಪಿಜಿ ವಾಣಿಜ್ಯ ಸಿಲಿಂಡರ್ ದರ ಏರಿಕೆಯಾಗಿದೆ. ಅಷ್ಟಕ್ಕೂ ದರ ಏರಿಕೆ ಯಾವ ರೀತಿಯಾಗಿದೆ, ಇದರಿಂದ ಏನೆಲ್ಲ ಸಮಸ್ಯೆಗಳು ಎದುರಾಗಿದೆ, ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ವೀಕ್ಷಕರೇ. ಮಧ್ಯಪ್ರಾಚ್ಯದಲ್ಲಿ ತೀವ್ರ ಸ್ವರೂಪದ ಯುದ್ಧ ಹಿನ್ನೆಲೆ ಇದರಿಂದ ಜಾಗತಿಕ ಮಟ್ಟದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ದರ ಗಗನಕ್ಕೆ ಏರಿಕೆಯಾಗಿದೆ. ಇದರ ನೇರ ಪರಿಣಾಮ ಇದೀಗ ಭಾರತದ ವಾಣಿಜ್ಯ ಸಿಲಿಂಡರ್ ಮೇಲೆ ಬಿದ್ದಿರುವ ಕಾರಣ ದೇಶದಲ್ಲಿ ಪ್ರತಿಯೊಂದು ವಾಣಿಜ್ಯ ಸಿಲಿಂಡರ್ ಬೆಲೆ ₹115 ಏರಿಕೆಯಾಗಿದೆ. ಹೀಗಾಗಿ ಇದೀಗ ವಾಣಿಜ್ಯ ಸಿಲಿಂಡರ್ ಬಳಕೆ ಮಾಡುವ ಜನರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಜೊತೆಗೆ ಉದ್ವಿಗ್ನತೆ ಹೀಗೆ ಮುಂದುವರಿದ್ರೆ ಮುಂದಿನ ದಿನಗಳಲ್ಲಿ ವಾಣಿಜ್ಯ ಸಿಲಿಂಡರ್ ದರ ಮತ್ತಷ್ಟು ಏರಿಕೆಯಾಗಲಿದೆ. ಇದೊಂದು ಕಡೆ ದರ ಏರಿಕೆ ವಿಚಾರ ಇದೀಗ ರಾಜಕೀಯ ಕೆಸರರ ಚಾಟ ಆರಂಭ ಆಗಿದೆ. ಇನ್ನು ಸಿಲಿಂಡರ್ ದರ ಏರಿಕೆ ಬಗ್ಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಆಗಿರುವ ಬಗ್ಗೆ ಮಾತನಾಡಿದ ಕಾಂಗ್ರೆಸ್ ನಾಯಕರು, ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಹೋಟೆಲ್ ನೋಡಿ, ಬಂದ್ ಮಾಡಬೇಕು. ಪಾರ್ಲಿಮೆಂಟ್ ಅಲ್ಲಿ ಸರ್ಕಾರ ಇದನ್ನ ಚರ್ಚೆ ಮಾಡಬೇಕು. ಇವತ್ತರೆಗೂ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಅದಕ್ಕೆ ನಮ್ಮ ಎಲ್ಲ ಎಂಪಿಗಳು ಇಂಡಿಯಾ ಒಕ್ಕೂಟದ ಎಂಪಿಗಳನ್ನು ನೇರ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದ ನಾವು ರಾಜ್ಯದ ಸಂಬಂಧ ನಮಗೆ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆನೇ ಹೆಣ್ಮಕ್ಳು ವರ್ಲ್ಡ್ ವುಮನ್ ಡೇ ದಿನನೇ ₹60 ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. ಎಂಪಿಗಳು ಯಾಕೆ ಮಾತಾಡ್ತಾ ಇಲ್ಲ? ಎಂಪಿಗಳು ಒಬ್ಬರು ಮಾತಾಡ್ತಾ ಇಲ್ಲ. ಈ ಗ್ಯಾಸ್ ಬೆಲೆದು ಗ್ಯಾಸ್ ತೊಂದರೆ ಆಗಿರೋದು ಈಗ ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, ಎಂಪಿಗಳು ಅದ್ರ ಬಗ್ಗೆ ಮಾತಾಡಲಿ. ಎಲ್ಲದಕ್ಕೂ ಧ್ವನಿ ಎತ್ತಾರೆ, ಭಾಳ ವಿಚಿತ್ರವಾಗಿ ಧ್ವನಿ ಎತ್ತಾರೆ ಅಂತ ಮಾತಾಡ್ತೀನಿ. ಆಮೇಲೆ ಗೌಡ್ರು ಕೂಡ ಪಾಪ ಅವರು ಮೇಕೆದಾಟು ಎತ್ತಿನೊಳಗೆ ಮಾತಾಡಿದ್ದಾರೆ. ನಾನು ಅವ್ರ ಪಾರ್ಟಿಯವ್ರಿಗೆ ಹೇಳಿ ಅಸೆಂಬ್ಲಿಯಲ್ಲಿ ಈ ವಿಚಾರನ ತೆಗಿದ್ವಿ, ಪಾರ್ಲಿಮೆಂಟಲ್ಲಿ ಮಾತಾಡ್ತೀನಿ. ಅಟ್ಲೀಸ್ಟ್ ನಮ್ಮ ಕಾಲದಲ್ಲಿ ಏನು ಮಾಡಿದ್ದೀವಿ ಅಂತ ನಾನು ಹೇಳ್ತೀನಿ. ಇವತ್ತು ಪಾಪ ಅವ್ರಿಗೆ ಎಷ್ಟು ನಾನು ಡಿಸ್ಟರ್ಬ್ ಮಾಡೋದು ಸರಿ ಇಲ್ಲ. ಈ ವಯಸ್ಸಿನಲ್ಲಿ ನಾನು ದಿನದಿಂದಲೇ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ. ಸೊ ಎಲ್ಲಿ ಸ್ಮೃತಿ ಇರಾನಿ ಅವರು ಎಲ್ಲೋ ಯಾಕೋ ಕಾಣಿಸ್ತಾ ಇಲ್ಲ. ಯಾಕಂತಂದರೆ ₹10 ₹50 ಜಾಸ್ತಿ ಬೆಲೆ ಆದರೆ ಪಾಪ ಭಾಳ ಒಬ್ಬರ ಹೊಡ್ಕೊಳ್ತಾ ಇದ್ವಿ. ಪಾಪ ಎಲ್ಲೋ ಕಾಣೆಯಾಗಿದ್ದಾರೆ, ಮಾಯ ಆಗಿದ್ದಾರೆ. ಏನು ಯುದ್ಧ ನಡೀತಾ ಇದೆ, ಯುದ್ಧದಿಂದ ಈ ವಿಶ್ವದ ಮೇಲೆ ಪರಿಣಾಮ ಬೀರ್ತದೆ. ಸ್ಪೆಷಲಿ ಡೀಸೆಲು, ಪೆಟ್ರೋಲು, ಗ್ಯಾಸು, ಸಿಲಿಂಡರ್ ಇನ್ನು ಬರ್ತಾ ಬರ್ತಾ ನೋಡಿ, ಬರೀ ಶುರು ಆಗಿದೆ ಅಷ್ಟೇ. ಬರ್ತಾ ಬರ್ತಾ ನೋಡಿ ಭಾರತ ದೇಶಕ್ಕೆ ಭಾಳಷ್ಟು ಸಂಕಷ್ಟ ಎದುರಾಗಿದೆ. ಎದುರಿಸೋದು ತಕ್ಷಣ ಇಂಪ್ರೂವ್ಮೆಂಟ್ ಆಗಬೇಕು. ಹೋಟೆಲ್ದವ್ರಿಗಾಗಿರ್ಬೋದು ಅಥವಾ ಹೋಟೆಲ್ ಗ್ರಾಹಕರಿಗಾಗಿರ್ಬೋದು ಅಥವಾ ಸಾಮಾನ್ಯ ಜನರಿಗಾಗಿರ್ಬೋದು ಒಂದು ಬೆಲೆ ನಿಯಂತ್ರಣವನ್ನು ಮಾಡಬೇಕು. ಜೊತೆಯಲ್ಲಿ ಗ್ಯಾಸನ್ನ ಸಿಲಿಂಡರ್ ಇಮಿಡಿಯೇಟ್ ಆಗಿ ಎಷ್ಟು ಬೇಕು ಅಷ್ಟು ಪೂರೈಕೆ ಮಾಡುವುದರಲ್ಲಿ. ಸಿಲಿಂಡರ್ ದರ ಏರಿಕೆ ಆಗಿರುವ ಬೆನ್ನಲ್ಲೇ ಇದೀಗ ದೇಶದಲ್ಲಿ ವಾಣಿಜ್ಯ ಗ್ಯಾಸ್ಗಳ ಅಭಾವ ಸೃಷ್ಟಿಯಾಗಿದೆ. ಮತ್ತೊಂದೆಡೆ ಕರ್ನಾಟಕಕ್ಕೂ ವಾಣಿಜ್ಯ ಬಳಕೆ ಅಡುಗೆ ಅನಿಲ ಸರಬರಾಜು ಆಗ್ತಿಲ್ಲ ಎಂದು ಹೋಟೆಲ್ ಮಾಲೀಕರು ಆರೋಪ ಮಾಡ್ತಿದ್ದಾರೆ. ಇದರ ಜೊತೆಗೆ ಸಿಲಿಂಡರ್ ಅಭಾವ ಇರುವ ಕಾರಣದಿಂದ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಹೋಟೆಲ್ಗಳು ಬಂದ್ ಆಗಲಿದೆ ಎಂದು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಹೇಳಿದ್ದಾರೆ. ಇಂದಿನಿಂದ ಹೆಚ್ಚಿನ ರೀತಿಯಲ್ಲಿ ಇಂಧನ ಸರಬರಾಜು ಅಂದರೆ ಕಮರ್ಷಿಯಲ್ ಗ್ಯಾಸ್ ಹೋಟೆಲಿಯರ್ಸ್ಗೆ ಸರಬರಾಜು ಆಗುತ್ತಿಲ್ಲ. ಬಹುದೊಡ್ಡ ಅಭಾವ ಬಂದಿರುತ್ತದೆ. ಈ ಕಾರಣದಿಂದ ಬಹಳಷ್ಟು ಹೋಟೆಲ್ಗಳಿಗೆ, ಬೇಕರಿ, ಸ್ವೀಟ್ ಸ್ಟಾಲ್, PGಗಳು, ಹಾಸ್ಪಿಟಲ್ ಕ್ಯಾಂಟೀನ್ಗಳಿಗೆ ಬಹಳ ಕಷ್ಟವಾಗುತ್ತದೆ. ಆಹಾರೋದ್ಯಮ ನಡೆಸಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಜನಸಾಮಾನ್ಯರಿಗೆ ಇದರಿಂದ ಬಹಳಷ್ಟು ತೊಂದರೆಯಾಗಬಹುದು. ಸರ್ಕಾರ ತಕ್ಷಣ ಗಮನ ಹರಿಸಿ ಈ ಅಭಾವವನ್ನು ಸರಿಪಡಿಸಬೇಕೆಂದು ನಾವು ಕೇಳಿಕೊಳ್ಳುತ್ತಿದ್ದೇವೆ. ಒಟ್ಟಾರೆಯಾಗಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಜೋರಾಗಿದ್ದು ಮುಂದಿನ ದಿನಗಳಲ್ಲಿ ಇದರ ನೇರ ಎಫೆಕ್ಟ್ ಸಾಮಾನ್ಯ ಜನರ ಮೇಲೆ ಹೇಗೆ ಆಗಲಿದೆ ಅನ್ನೋದು ಕಾದು ನೋಡಬೇಕಿದೆ.